ಒಂಚೂರು ಬೆನ್ನು. ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲ. ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲ. ಚೆನ್ನಿನ ಕೋಟೆಯು ಒಂದಿನ ಒಳಪು, ಚೆನ್ನಿನ ಕೋಟೆಯು ಒಂದಿನ ಒಳಪು, ಚೆನ್ನಿನ ಕೋಟೆಯು ಒಂದಿನ ಒಳಪು. ಎನಿತು ಗಣದಿಂದಿಗೆ ಶೋಭಿಪುದನಕ್ಕೆ, ಎನಿತು ಗಣದಿಂದಿಗೆ ಶೋಭಿಪುದನಗೆ. ಸೊಗಸೆ ನಗರವಿದು ಶೋಭಿಪುದು ಮಿಗೆ ಸೊಗಸೆ, ಮಿಗೆ ಸೊಗಸೆ, ಮಿಗೆ ಸೊಗಸೆ. ಪುರಪ್ರವೇಶವನ್ನು ಮಾಡೋಣವೆಂದರೆ ಯಾರು ಸ್ತ್ರೀಯು ಅಡ್ಡಲಾಗಿ ಮಲಗಿರುವಳಲ್ಲ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವಂತಿಲ್ಲ, ಅನುಚಿತ. ಆದ ಕಾರಣ ಇವಳನ್ನು ಎಚ್ಚರಿಸಿಯೇ ಪುರಪ್ರವೇಶ ಮಾಡುವ. ಆಡ ಸೊಳ್ಳೆ ಆಳಾದ ಮನ್ಮಥ, ಇವನಿಗೆ ಬಹಳ ದಿನಗಳಿಂದ ನನ್ನ ಮೇಲೆ ಕಣ್ಣು. ಈ ಮನ್ಮಥನಿಗೆ ಬಹಳ ದಿನದಿಂದ ನನ್ನ ಮೇಲೆ ಕಣ್ಣು. ಆಳಾದ ಈ ಅರ್ಧರಾತ್ರಿ ವೇಳೆಯಲ್ಲಿ ನಾಳೆ ಭೇಟಿಯಾಗೋಣ. ನನಗೆ ನಿದ್ರೆ ಬಾರಿಸ್ತಿರೋದು ಮನ್ಮಥ. ಈ ದಿನ ಬೇಡ, ನಾಳೆ ಭೇಟಿಯಾಗೋಣ. ಸಕ್ಕರೆ ಅಂತ ಸವಿಯಾದ ನಿದ್ರೆ. ಈ ನಿದ್ರೆ ಭಂಗ ಮಾಡೋದಿದೆಯಲ್ಲ, ಅಂತ ಪಾಪದ ಕೆಲಸ ಇನ್ಯಾವುದೂ ಇಲ್ಲ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವರಲ್ಲ, ಯಾರಾಗಿರಬಹುದು? ಒಮ್ಮೆ ನೋಡಿಯೇ ಬಿಡುವೆನು. ನಮ್ಮ ಲಂಕಾಪಟ್ಟಣದ ಕೋಟೆಯ ಬಾಗಿಲಿನ ಪಹರೆಯವರಲ್ಲೂ ಎಚ್ಚರವಾಗಿಯೇ ಇದ್ದಾರೆ. ಯಾರೂ ನಿದ್ರೆ ಮಾಡಿಲ್ಲ, ಆದರೂ ಯಾರು ನನ್ನ ನಿದ್ರೆಯನ್ನು ಭಂಗಪಡಿಸಿರುವರು? ಯಾರಾದರೂ ಇರಲೇಬೇಕಲ್ಲವೇ? ಇರಲಿ, ಒಮ್ಮೆ ನೋಡಿಯೇ ಬಿಡುವೆನು. ಬನ್ನಿ ಬನ್ನಿ ಬನ್ನಿ, ಹೀಗೆ ಬನ್ನಿ. ಮರ್ಕಟ, ಮಂಗಣ್ಣ, ಮೊದಲೇ ಕಪಿ ಅಲ್ವೇ? ಚೇಷ್ಟೆ, ಕಪಿ ಚೇಷ್ಟೆ. ತಾವಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು? ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರಬೇಕು? ನಾನು ಶ್ರೀರಾಮಚಂದ್ರನ ದೂತನು. ನನ್ನನ್ನು ಆಂಜನೇಯನೆಂತ ಕರೆಯುವರು. ಒಂದಾವರ್ತಿ ಲಂಕಾ ನಗರವನ್ನು ನೋಡಿಕೊಂಡು ಹಾಗೆ ಹೋಗಿ ಹೀಗೆ ಬರೋಣವೆಂದು ಬಂದೆನು. ನೀನು ಅಡ್ಡಲಾಗಿ ಮಲಗಿರುವುದನ್ನು ಕಂಡು ಎಚ್ಚರಿಸದೆ ಪುರಪ್ರವೇಶ ಮಾಡಬಾರದೆಂದು ಎಚ್ಚರಿಸಿದೆನು. ಪುರಪ್ರವೇಶ ಮಾಡಲು ಬಂದಿರುವಿರೋ? ಹೇಗೆ? ಹಾಗೆ ಹೋಗಿ ಹೀಗೆ ಬಂದು ಬಿಡುವಿರೋ? ಹಾಗೆ ಹೋಗಿ ಹೀಗೆ ಬಂದು ಬಿಡುವ. ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ. ಈ ಮೂರ್ತಿಯಿಂದ ಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ
ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದು ತಿಳಿ. ಆಗಬಹುದು. ಪುರಪ್ರವೇಶ ಮಾಡಬೇಕಾದರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಕಾರಣ ನಾನು ಯಾರೆಂದು ಕೇಳು. ನೀನು ಯಾರು? ನಾನಾದರೂ ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಿರುವ ಈ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ನೀನಾದರೂ ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆಯುಧ ಬೇಡ, ಬಿಟ್ಟು ಬಿಡುವೆ. ನಾವಿಬ್ಬರು ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ನೀನು ಮೊದಲು ನನಗೆ 3 ಗುದ್ದುಗಳನ್ನು ಪ್ರಹರಿಸು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಿನ್ನನ್ನು ನೋಡಿಕೊಳ್ಳುವೆನು. ನಾನು ಮೊದಲು ನಿನಗೆ 3 ಪ್ರಹಾರಗಳನ್ನು ನೀಡಬೇಕು. ಹೌದು. ಮರ್ಕಟಕ್ಕೆ ಬುದ್ಧಿ ಭ್ರಮಣೆಯಾಗಿದೆ. ನಾನು ಮೊದಲು 3 ಪ್ರಹಾರ ನೀಡಬೇಕಂತೆ. ಬದುಕಿ ಉಳಿದರೆ ಉಳಿದರಲ್ವೇ ಕುಳಿತುಕೋ. ನಾನು ಬಹಳ ದಿನಗಳಿಂದ ಯಾರು ಪ್ರತಿರಲೇ ಇಲ್ಲ. ಈಗ ಪ್ರಹರಿಸುವ ನೋಡುತ್ತಿರು. ಜೈ ಇನ್ನ ಇಷ್ಟ ದೈವ ಸ್ಮರಿಸಿಕೋ. ಹಾಗೆ ಆಗಲಿ. ಜೈ ಜೈ ಲಂಕೇಶ್ವರ. ಅಗ್ರಾಕ್ಷ ಮಗ್ರಾಕ್ಷ ತಗೊಂಡಾಗ ಹೆಸರತ್ತ. ಜೈ ಜೈ ರಘುವೀರ ಸಮರ್ಥ. ಇನ್ನು 2 ಪ್ರಹಾರಗಳಿರ್ಬವು. ನಾನು ನಿದ್ರೆ ಮಂಪುರಿನಲ್ಲಿ ಪ್ರಹರಿಸಿಲ್ಲ. ಜೈ ಜೈ ಶಾಂಭವಿ. ಈಗ ಪುಡುಪುಡಿ ಆಗೋಯ್ತು. ಜೈ ಜೈ ರಘುವೀರ ಸಮರ್ಥ. ಈಗ ಯಾಕೋ ಅನುಮಾನ ಬತ್ತಾಯ್ತಲ್ಲ. ಇರ್ಲಿ, ಇದು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಎಂದು ತೋರುತ್ತಿರುವುದು ಈ ಮರ್ಕಟ. ಈ ಸಾರಿ ನನ್ನ ಎಲ್ಲ ವಿದ್ಯೆಯನ್ನೆಲ್ಲ ಬಳಸಿ, ಶಕ್ತಿಯನ್ನೆಲ್ಲ ಬಳಸಿ ಜೈ 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 ನಿಕುಂಬಳೇಶ್ವರಿ. ಜೈ ಶ್ರೀರಾಮ್. ಈಗ ನಿನ್ನ ಸರದಿ. ಅಲ್ಲ ಕುಂತಿರ್ತೇನಪ್ಪ. ಸರ್ದಿ ಬಂದಾಯ್ತು, ಮುಗಿಸ್ಬಿಡು. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಹೀಗೆ ಬಾ. ಎಂದು ವಾನರ ವೀರನವರಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣ ಅವನತಿ ಎಂದು ಆ ರಾವಣನಿಗೆ ಅಪಜಯವೆಂದು ಆ ಪಿತಾಮಹನು ಹೇಳಿದ್ದನು. ಅದು ಇಂದಿಗೆ ನಿಜವಾಯಿತು. ನಿನ್ನ ಕಾರ್ಯವನ್ನು ನೀನು ಸಾಧಿಸಿರುವೆ. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮ ಕಾರ್ಯವನ್ನು ಸಾಧಿಸು. ಅಲ್ಲಿ ಕಾಣುವ ಸಮುದ್ರಕ್ಕೆ ಈ ನನ್ನ ದೇಹವನ್ನು ತಳ್ಳಿಬಿಡು. ರಾಮ 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 ಒಡೆಯ ನವದಿಯು ಮುಗಿಯಲಿಂದಿಗೆ ರಾಮ ರಾಮಚಂದ್ರ. ಒಡೆಯ ನವದಿಯು ಮುಗಿಯಲಿಂದಿಗೆ ತಡೆಯಲಾರೆ ಶೋಕವ. ರಾಮ ಒಡೆಯ ನವದಿಯು ಮುಗಿಯಲಿಂದಿಗೆ ತಡೆಯಲಾರೆ ಶೋಕವ. ಜನಜಾಗಂದಯ ಉಡುಪ ಮುಖಿಯಳ ಜಡಜಾಗಂದಯ ಉಡುಪ ಮುಖಿಯಳ
ಜಡಜಗಂದೆಯ ಉಡುಪ ಮುಖಿಯಳ ಜಡಜಗಂದೆಯ ಉಡುಪ ಮುಖಿಯಳ ಬಡ ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ರಾಮಚಂದ್ರ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮಪ್ಪ ಸೀತೆಯ ಕಾಣೆ ಮಾತೆಯ ಕಾಣೆ ಎಲ್ಲಿ ಹುಡುಕಲಿ ಎಲ್ಲಿ ಹುಡುಕಲಿ ಪುರದ ನಾನಾ ಭಾಗಗಳನ್ನೆಲ್ಲ ಶೋಧಿಸಿ ನೋಡಿದರು ಎಲ್ಲೂ ಜಗನ್ಮಾತೆಯ ದರ್ಶನವಾಗಲಿಲ್ಲವಲ್ಲ ಹೀಗೇನು ಮಾಡಲಿ ಇನ್ನೆಲ್ಲಿ ಹುಡುಕಲಿ ಇರಲಿ ಜಗನ್ಮಾತೆಯು ಏನು ಹುಡುಕಿ ಸಿಗಲಿಲ್ಲವೆಂದರೆ ಶ್ರೀರಾಮಚಂದ್ರನು ವಿರಹ ವೇದದಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವರು ಹೀಗೇನು ಮಾಡಲಿ ಇನ್ನೆಲ್ಲಿ ಹುಡುಕಲಿ ಇರಲಿ ಆ ಪಾರ್ಶ್ವದಲ್ಲೇನಾದರೂ ಇರುವರೇನೋ ನೋಡುವೆನು ಜಗನ್ಮಾತೆಯು ಸಿಕ್ಕಿದಳು ರಾಮಚಂದ್ರ ಜಗನ್ಮಾತೆಯು ಸಿಕ್ಕಿದಳು ನನ್ನ ದೂತತ್ವವು ಸಾರ್ಥಕವಾಯಿತು ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ವಂಶವೇ ಪಾವನವಾಯಿತು ಇನ್ನೊಂದು ಆವರ್ತಿ ಜಗನ್ಮಾತೆಯ ದರ್ಶನ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗುವೆನು ರಾಮಚಂದ್ರ ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮಚಂದ್ರ ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮಚಂದ್ರ ಇದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ಬಾಯಳು ಸುರಲಾರನಿದನು ರಾಮಚಂದ್ರ ಬಾಯಳು ಸುರಲಾರನಿದನು ರಾಮಗೆಂತು ಕೇಳಲಯ್ಯೋ ರಾಮಚಂದ್ರ ರಾಮಗೆಂತು ಕೇಳಲಯ್ಯೋ ದುರುಳನೇಕ ಶಯಯೊಳಿಂದು ರಾಘವ ದುರುಳನೇಕ ಶಯಯೊಳಿಂದು ದೂಡಿಗೆ ಸಿಲುಕಿದೆ
ಕಾರ್ಯ ಆದುದೇ ದುರ್ದೈವವೇ ರಾಮ 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 ರಾಮಚಂದ್ರ ಅಮ್ಮ ನೀನು ಈ ದುರುಳನ ವೈಭವಕ್ಕೆ ಬಲಿಯಾದೆಯ ತಾಯಿ ನೀನು ಈ ದುರುಳನ ವೈಭವಕ್ಕೆ ಬಲಿಯಾದೆಯ ಲೋಕದಲ್ಲಿ ನಿನ್ನಂಥವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ ಸಾಮಾನ್ಯ ಸ್ತ್ರೀಯರ ಪಾಡೇನು ಏನಿದು ನಾನು ಏನನ್ನು ಮಾತನಾಡುತ್ತಿರುವೆನು ಜಗನ್ಮಾತೆಯ ದರ್ಶನವಾದಾಗ ಗುರುಗಳನ್ನು ಶೋಧಿಸಿ ನೋಡು ಎಂದು ನನ್ನ ಸ್ವಾಮಿ ಹೇಳಿದರು ಅಮ್ಮ ಅಮ್ಮ ಹರಿಯದೆ ಆಡಿದ ಮಾತನ್ನು ಕ್ಷಮಿಸಬೇಕು ತಾಯಿ ಕ್ಷಮಿಸಬೇಕು ಆಗಲಿ ಗುರುಗಳನ್ನು ಶೋಧಿಸಿ ನೋಡುವೆನು ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮಣಿ ಇಲ್ಲ ಸೀತೆ ಇವಳಲ್ಲ ಭೂಜಾತ ಇವಳಲ್ಲ ರಾಮ ವಿಧವತ್ವ ಸೂಚಿಸುತ್ತಿದ ಎಡತಲೆಯ ಹಿಂದೆ ವಿಧವತ್ವ ಸೂಚಿಸುತ್ತಿದ ಎಡತಲೆಯ ಹಿಂದೆ ಸೀತೆ ಇವಳಲ್ಲ ಭೂಜಾತ ಇವಳಲ್ಲ ರಾಮ ರಾಮಚಂದ್ರ ರಾಮ ರಾಘವ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಚಿತ್ರದರ ಮನೆಯ ಚಲಿಸಿದೆ ನಾನು ರಾಮಚಂದ್ರ ಚಿತ್ರದರ ಮನೆಯ ಚಲಿಸಿದೆ ನಾನು ಸೀತೆಯ ಕಾಣುವ ಪ್ರೀತಿಯದಾವುದೋ ಮಾತೆಯ ಪಾದವ ನಾನೆಂದು ಕಾಂಬೆನೋ ಸೀತೆಯ ಕಾಣುವ ಪ್ರೀತಿಯದಾವುದೋ ಮಾತೆಯ ಪಾದವ ನಾನೆಂದು ಕಾಣೆನೋ ಸೀತೆಯ ಕಾಣುವ ಪ್ರೀತಿಯದಾವುದೋ ರಾಮ
ರಥದ ನಾನಾ ಭಾಗಗಳನ್ನಲ್ಲದೆ ಎಲ್ಲ ಭಾಗಗಳನ್ನು ಶೋಧಿಸಿ ನೋಡಿದೆನು. ಎಲ್ಲಿಯೂ ಜಗನ್ಮಾತೆಯ ದರ್ಶನವಾಗಲಿಲ್ಲವಲ್ಲ. ನಾನೀಗ ರಿಕ್ತಹಸ್ತನಾಗಿ ಹಿಂದಿರುಗಿದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಜಗನ್ಮಾತೆಯೇ ಸಿಗಲಿಲ್ಲವೆಂದು ಹೇಳಿದರೆ ರಾಮಚಂದ್ರನು ವಿರಹ ವೇದದಿಂದ ಪ್ರಾಯೋಪವೇಶ ಮಾಡುವನು. ಈ ಘೋರ ಸಂಗತಿ ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ಇಷ್ಟಾದ ಲಕ್ಷ್ಮಣ ಸ್ವಾಮಿ ಜೀವಿಸುವನೇ, ಅವನು ಅಣ್ಣನ ದಾರಿಯನ್ನೇ ಅನುಸರಿಸುವನು. ಈಗೇನು ಮಾಡಲಿ? ಈ ತ್ರಿಕುಟಾಚಲ ಪರ್ವತವನ್ನೊಳಗೊಂಡ ಈ ಲಂಕಾ ನಗರವನ್ನು ಈ ನನ್ನ ಲಾಂಗೋಲದಿಂದ ಭೇದಿಸಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದ ಮೇಲಿಡುವೆನು. ಬೇಕಿದ್ದರೆ ಅವನೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಅಶೋಕವರ್ಗಲ್ಲಿ ಹೋಗು, ಅಲ್ಲಿ ಮಾತೆಯವರ ದರ್ಶನವಾಗುವುದು. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ರಾಮ. ಸಹಿಬೇನೆ ಪರಿತಾಪ ಪಟ್ಟಣವ್ವ, ಸಹಿಬೇನೆ ಪರಿತಾಪ ಪಟ್ಟಣವ್ವ, ಬಾರೆ ನೀರೆ ತೋರೆ ಚತುರೆ, ಬಾರೆ ನೀರೆ ತೋರೆ ಚತುರೆ, ಸಹಿಬೇನೆ ಪರಿತಾಪ ಪಟ್ಟಣವ್ವ. ಪವ ಬಂದಲು ತಾಪವೆಂಬುದು ಸಹಿಬೇನೆ ಪರಿತಾಪ ಪಟ್ಟಣವ್ವ. ರಾಗದ ಭೋಗದ ಸೊಬಗಿನೊಯ್ಯಾರದ, 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 ಹೂಗಳು ಸಾಗಿರೆ ಮಾನಸಕ್ಕೆ, ಹೂಗಳು ಸಾಗಿರೆ ಮಾನಸಕ್ಕೆ, ಸಹಿಬೇನೆ ಪರಿತಾಪ ಪಟ್ಟಣವ್ವ, ಪಟ್ಟಣವ್ವ, ಪಟ್ಟಣವ್ವ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ಧೂಲಿಕ ತಲ್ಪದೋಳು ಪವಣಿಸಿದರೂ ಸುಖ ನಿದ್ರೆ ಇಲ್ಲ. ಅಥಾವುದು ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ಈ ನನ್ನ ಮನ. ಇದಕ್ಕೆಲ್ಲ ಕಾರಣ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯದಾಗಿದ್ದೇನೆ. ಇದಾವ ಮೋಹ, ಇದಾವ ಪ್ರೀತಿ, ಇದಾವ ಭ್ರಾಂತಿ ನನ್ನನ್ನು ಸಹಿಸುತ್ತಿರುವುದು. ಏನು ಮಾಡಲಿ? ಆಕೆಯನ್ನು ಬಲತ್ಕರಿಸಲಿ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ ದಕ್ಕಲಾರಳು ಸೀತೆ. ಏನು ಮಾಡಲಿ? ಈಗೇನು ಮಾಡಲಿ?
ನಾನು ಈಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಸೀತೆಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡುತ್ತಾ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಿಸಿಕೊಳ್ಳುವೆನು. ಶೃಂಗಾರ ಸಂಭ್ರಮವ ಮನಕ್ಕಾನಂದ ಸಂಪದವ ಶೃಂಗಾರ ಸಂಭ್ರಮವ ಮನಕ್ಕಾನಂದ ಸಂಪದವ ಬಳಿಸಾರೆ ಸವಿನೀಯ ಸುಮನೀಯವಾ ಬಳಿಸಾರೆ ಸವಿನೀಯ ಸುಮನೀಯ ಬಾ ಶೃಂಗಾರ ಸಂಭ್ರಮವ ಮೋಹದ ರೂಪಿಣಿ ಸುವಾಸಿನಿ ರಮಣಿ ಮೋಹದ ರೂಪಿಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವ ಪಾಣಿ ಸುಮಧುರವಾಣಿ ಪಲ್ಲವ ಪಾಣಿ ಬರೆತೆ ನೀನೀಗ ಕವಿತೆ ಬಾಬೇಗ ಬರೆತೆ ನೀನೀಗ ಕವಿತೆ ಬಾಬೇಗ ಶೃಂಗಾರ ಸಂಭ್ರಮವ ಮನಕ್ಕಾನಂದ ಸಂಪದವ ಸಂಸ್ಕಾರ ಸಂಭ್ರಮವ 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 ಲಂಕಾವಾಸಿನಿ ದುಃಖರೂಪಿಣಿ
ಆಗುವುದಿಲ್ಲವೇ? ಸ್ವಾಮಿ, ಎಷ್ಟು ದಿನಗಳ ಕಾಲ ನಾನು ಈತನ ಬಂಧನದಲ್ಲಿರಬೇಕು? ಈ ಜನ್ಮದಲ್ಲಿ ನಿಮ್ಮ ಮುಖ ಕಮಲವನ್ನು ದೊರೆಯುವ ಭಾಗ್ಯವು ನನಗಿಲ್ಲವೇ? ಜಾನಕಿ, ಜಾನಕಿ, ಬಹುದಿನಗಳಿಂದ ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ, ನನ್ನ ಪಟ್ಟರಸಿಯಾಗು. ನನ್ನ ಸೇವಕಿಯರೆಲ್ಲರೂ ನನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದ ರಾಣಿಯು ನಿನಗೆ ದಾಸರಾಗುವಳು. ಹೆಚ್ಚೇನು, ಚಕ್ರವರ್ತಿಯಾದ ನಾನು ಸಹ ನಿನಗೆ ದಾಸನಾಗುವೆನು. ಛೇ ಪಾಪಾತ್ಮ, ಇಂತಹ ಮಾತನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಸುಮ್ಮನೆ ನನ್ನನ್ನು ರಾಮಚಂದ್ರನಿಗೊಪ್ಪಿಸಿ ಸುಖದಿಂದ ಬಾಳು. ಜಾನಕಿ, ರಾಮನಲ್ಲಿ ಕಳೆದ ದುರ್ದಿನಗಳನ್ನು ಮರೆತು ಬಾ, ಬಾ ನನ್ನ ಪಟ್ಟರಸಿಯಾಗು. ಶುನಕನ ತೆರೆದಿಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಮನವಲ್ಲಂದೆ ಬೊಗಳ ತೀರ್ಪೆಯ ದುರುಳ ಘನವೀರ ರಾಘವಾಂಗನೆನಿಸಿ ಘನವೀರ ರಾಘವಾಂಗನೆನಿಸಿ ಘನವೀರ ರಾಘವಾಂಗನೆನಿಸಿ ನನ್ನೇ ಮನವು ಚಲಿಸುವುದೇನೋ ಪಾಪಾತ್ಮ. ಛೇ ಪಾಪಾತ್ಮ, ನನ್ನ ರಾಮಚಂದ್ರನ ಪಾದದ ಧೂಳಿಗೆ ಸಹ ಸಮನಲ್ಲದ ನೀನು ನನ್ನನ್ನು ಕರೆತಂದಿರುವುದು ನಿನ್ನ ಕುಲನಾಶ ಮಾಡುವ ಘಟಸರ್ಪವೆಂದು ತಿಳಿ. ಅದು ಅಲ್ಲದೆ ಹರಿಭಯಂಕರನಾದ ನನ್ನ ಸ್ವಾಮಿ ಎದುರುಗೊಟ್ಟು ನಿಲ್ಲಬಲ್ಲೆಯಾ ನೀನು? ಸುಮ್ಮನೆ ನನ್ನನ್ನು ರಾಮಚಂದ್ರನಿಗೊಪ್ಪಿಸಿ ನಿನ್ನ ರಾಕ್ಷಸ ಕುಲವನ್ನು ಉದ್ಧಾರ ಮಾಡಿಕೊ. ಛೇ ಪಾಪಾತ್ಮ, ಕಡೆವೆನೀಗಲೇ ಹೊಡೆದ ಹೋಗಿ ನಮ್ಮ ನಗರದಿಂದ ಪಾಪಾತ್ಮ, ಹಿಡಿದು ಪಡೆದು ನಮ್ಮ ಕಡೆವೆನೀಗಲೇ ಹೊಡೆದ ಹೋಗಿ ನಮ್ಮ ಗಡಗಡದ ನಡಗಿಸಿ ಬೆಳಗನ್ನು ಅಡಗಿಸುವೆ. ಗಡಗಡ ನಡಗಿಸಿ ಬೆಳಗನ್ನು ಅಡಗಿಸುವೆ. ಕಡಕಾಡಿಯಲ್ಲಿ ಜಾನಕಿ, ಆ ಏಡಿಯಾದ ರಾಮನಿಗೆ ಈ ವಿಷಯ ತಿಳಿದರು ಈ ಶರಣಿಯನ್ನು ದಾಟಿ ಬರಲು ಅಸಮರ್ಥನು. ಆ ಏಡಿಯಾದ ರಾಮನನ್ನು ಮರೆತು ಬಿಡು, ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಛೇ ಪಾಪಾತ್ಮ, ನನ್ನನ್ನು ಕರೆತಂದಿರುವುದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನು ಸೀಳಿ ಬಿಡುವನು. ಅದು ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿಯನ್ನು ಕೆಣಕ್ಕೆ ಉಳಿಯಬಲ್ಲರೇ ಈ ಧರೆಯೊಳಗೆ? ನನ್ನನ್ನು ಕರೆತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ ಸರಿ. ಜಾನಕಿ, ಸಾಕು ಮಾಡು ನಿನ್ನ ಬಿರುನುಡುಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಈ ಲೋಕವೇ ಹಚ್ಚರಿ ಪಡುವುದು. ಅಂತಹ ಆ ರಾಮನಿಗೆ ಹೆದರಿ ನಿನ್ನನ್ನು ಆತನಿಗೆ ಒಪ್ಪಿಸಬೇಕು. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ರಕ್ಷಿಸಲು ಯಾರೂ ಇಲ್ಲ ಈ ಅಶೋಕವನದಲ್ಲಿ. ನೀನಾಗಿ ಒಲಿದರೆ ಸರಿ, ಇಲ್ಲದಿದ್ದರೆ ನಾನಾಗಿ ಬಲಾತ್ಕರಿಸಬೇಕಾದೀತು. ಏನು? ನನ್ನನ್ನು ರಕ್ಷಿಸುವರು ಯಾರು ಇಲ್ಲವೇ? ನನ್ನನ್ನು ರಕ್ಷಿಸುವರು ಯಾರು ಇಲ್ಲವೇ? ಜಾಗೃತರಾಗಿ ಭೂಕಂಪ ಜಲೋಜ್ವಾಸಿದಗಳು ಎಚ್ಚರದಿಂದಲೇ ಅಷ್ಟೊಂದು ಕಾಲಗಳು. ಈ ದುರುಳನು ನನ್ನನ್ನು ಸ್ಪರ್ಶ ಮಾಡುವುದು. ಅಷ್ಟರೊಳಗೆ ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಈ ಅಭಾಗಿನ
ನಿನ್ನನ್ನು ಸೇವಿಸಿ ಬಂದಿರ್ಪೇನೆ ನಾನು ಎಂದಳು ಮನಗೊಡು ಸೀತಾ ಸೊಗಸಿನ ಕಣೆ ಸೊಬಗಿನ ಮಣಿ ಛೇ, ಪಾಪಾತ್ಮ. ಸೊಬಗಿನ ಕಣೆ ಸೊಬಗಿನ ಮಣಿ ಮುಖವ ತೋರೆ ಮುಗದಿ ನೀರೆ ಮುಖವ ತೋರೆ ಮುಗದಿ ನೀರೆ ಇಳೆಂದು ಬಹುವಿದದೋಳು ಬಗೆಯೋ ಎಂದು ಬಹುವಿದದೋಳು ನುಗುಡದೆ ತಾಕೆ ಯುಗಲೋಚನೆ ನಿಜ ಯೋಚನೆ ಯುಗಲೇ ಧರಿಸು ಗುಣಾಕರ ಯುಗಲೋಚನೆ ನಿಜ ಯೋಚನೆ ಯುಗಲೇ ಧರಿಸು ಗುಣಾಕರ ನಗು ನಗು ತಿಲ್ಲಿಗೆ ಬಾರೆ 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 ಸುಗೆ ಬಂದು ಮೃಗದರ ಮುಖಿ ಸುಗೆ ಬಂದು ಮೃಗದರ ಮುಖಿ ಮುತ್ತಾಡುವೆ ಬಾ ಮೋಹನೆ ಮೋಗಂಬೋಜ ಕಳನಯನೆ ಮತಾನೆಯ ಸವಿದಡಗಿರಿ ಮತಾನೆಯ ಸವಿದಡಗಿರಿ ಮತಾದರಳಾಗಿ ಮಾರೆಲೆ ಮತಾದರಳಾಗಿ ಮಾರೆಲೆ ಮುತ್ತಾಡುವೆ ಬಾ ಮೋಹನೆ ಮೋಗಂಬೋಜ ದಳನಯನೆ 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 ಸೀತಾ ಬಹು ವಿಧವಾಗಿ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವುದು ಬಾ ಬಾಸಿತ ನನ್ನ ಹಾಲಿಂಗನಕ್ಕೆ ಸಿದ್ಧರಾಗ ದೂರ ನಿಲ್ಲು ಘಾತುಕ. ಸ್ವಯಂವರ ಸಭೆಯಲ್ಲಿ ಅರಧನಸ್ಸನ್ನು ಮುರಿದ ಶ್ರೀರಾಮಚಂದ್ರನ ಧರ್ಮಪತ್ನಿಯು ನಾನು. ನನ್ನ ನೆರಳನ್ನು ಮುಟ್ಟಲು ನೀನು ಅಸಮರ್ಥನು. ಏನು ನಾನು ಅಸಮರ್ಥನೆ ತಾಳಲಾರೆ ಕೇಳಲಾರೆ ಸೀತಾ ಸಿದ್ಧರಾಗು ರಾಮಚಂದ್ರ. ಸ್ವಾಮಿ ಶಾಂತರಾಗಿ ಪ್ರಭು. ಸ್ತ್ರೀ ಹತ್ಯೆಯು ಮಹಾಪಾಪವಲ್ಲವೇ? ಈ ಸಮಯವನ್ನು ತಾವು ಬಿಟ್ಟು ಬಿಡಬಾರ್ದೆ ಪ್ರಾಣೇಶ್ವರ. ನನ್ನ ಮಾತನ್ನು ಕೇಳಿ. ಅನ್ನೋದರಿ ಈ ಏತಕ್ಕೆ ಇಲ್ಲಿಗೆ ಬಂದೆ? ಸ್ವಾಮಿ ಶಾಂತರಾಗಿ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಈ ಸೀತೆಯನ್ನು ಬಿಟ್ಟು ಬಿಡಬಾರ್ದೆ? ಎಂತಹ ಹಠಮಾರಿಯೇ ನೀನು! ಹಿಂದೆ ಸ್ವಯಂವರ ಸಭೆಯಲ್ಲಿ ಶ್ರೀರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆ ತಗ್ಗಿಸಿದನು. ನನ್ನ ತಂಗಿಯು ಕಿವಿ ಮೂಗಳನ್ನು ಕಳೆದುಕೊಂಡು ಅಪಮಾನಿತ ವಂಡಿ ನನ್ನ ಎದುರಿಗೆ ಅಳುತ್ತ ನಿಂತಾಗ ಮತ್ತೊಂದು ಸಾರಿ ತಲೆ ತಗ್ಗಿಸಿದನು. ಇವೆರಡ ಅಪಮಾನಕ್ಕೂ ಪ್ರತಿಶೋಧವಾಯಿತೆಂದು ನಾನು ಸಂತುಷ್ಟನಾಗಿದ್ದೇನೆ. ಇಂದು ನಿನ್ನ ಆಸೆಯಿಂದ ಎಲ್ಲವೂ ನನ್ನ ಆಸೆಯು ಭಗ್ನವಾಗಿ ಹೋಯಿತು. ಪ್ರಾಣೇಶ್ವರ ಬೇಡಿ ಸ್ವಾಮಿ, ಈ ನಿಮ್ಮ ನೀಚ ಗುಣಗಳೆಲ್ಲವೂ ನಾಶವಾಗಿ ಹೋಗಲಿ. ಅವು ನಾಶವಾಗುವುದು ನನ್ನ ದೇಹ. ಪ್ರಾಣೇಶ್ವರ ಮಂಡೋದರಿ ನಡೆ ನೀನು ಹಂತಪುರಕ್ಕೆ. ಸ್ವಾಮಿ ಜಾನಕಿ, ಒಂದು ತಿಂಗಳ ಅವಧಿಯನ್ನು ಕೊಟ್ಟಿರುವೆನು. ನೀನು ಒಂದು ತಿಂಗಳ ಅವಧಿಯೊಳಗಾಗಿ ನನ್ನ ಇಷ್ಟಾರ್ಥಗಳನ್ನು
ಚಿತ್ರವಾಗಿ ಕರೆದು ದಶ ದಿಕ್ಕಣಿಗೆ ಚೆಲ್ಲಿ ಬಿಡುವೆನು.